ಸೊ ಇಂದು ನಾವು ಶ್ರೀಮದ್ ಭಾಗವತದ ಮೊದಲನೇ ಸ್ಕಂದದ 18ನೇ ಅಧ್ಯಾಯದ 22ನೇ ಶ್ಲೋಕವನ್ನು ಚರ್ಚೆ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ತುಂಬ ಒಂದು ಮಹತ್ವದ ಸತ್ಯವನ್ನು ಈ ಶ್ಲೋಕ ಹೇಳ್ತಾ ಇದೆ. ನಮಗೆ ಯಾವಾಗ ಕೃಷ್ಣನಲ್ಲಿ ಆಸಕ್ತಿ ಬೆಳೆಯುತ್ತೋ ಆಗ ಭೌತಿಕ ಆಸಕ್ತಿಗಳು ಹಾಗೆ ಕಡಿಮೆ ಆಗುತ್ತೆ ಮತ್ತು ನಮ್ಮಲ್ಲಿ ಒಳ್ಳೆಯ ಗುಣಗಳು ತಾನಾಗಿಯೇ ಬೆಳೆಯುತ್ತೆ ಅಂತಂದ್ಬಿಟ್ಟು. ಸೊ ಭಕ್ತಿ ಅಂದರೆ ಅದು ಜಸ್ಟು ತ್ಯಾಗ ಅಷ್ಟೇ ಅಲ್ಲ, ಅದು ಉನ್ನತ ಆಸಕ್ತಿ, ಅದನ್ನು ಭಗವಂತನಲ್ಲಿ ಭಕ್ತಿ ಬೆಳೆಸ್ಕೊಳ್ಳೋವಂಥದ್ದು. ಸೊ ಈ ವಾರ ಪಂಚರಾಜ್ಯಗಳ ಚುನಾವಣೆ ಫಲಿತಾಂಶ ಬಂದಿದೆ. ಇಡೀ ದೇಶ ಕಾತರವಾಗಿ ಕಾಯ್ತಾ ಇತ್ತು. ಸೊ ಹಲವಾರು ರಾಜ್ಯಗಳಲ್ಲಿ ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿಯ ವಿದ್ಯಮಾನಗಳಿದೆ. ಮುಖ್ಯಮಂತ್ರಿ ಆಗೋದಕ್ಕೆ ತುಂಬ ಪೈಪೋಟಿ ನಡೀತಾ ಇದೆ. ಸೊ ಒಂದು ರಾಜ್ಯದಲ್ಲಿ ಹೀನಾಯವಾಗಿ ಸೋತರೂ ಕೂಡ ನಾನು ಮುಖ್ಯಮಂತ್ರಿ ಸ್ಥಾನದಿಂದ ಹೋಗೋದಿಲ್ಲ ಅಂತಂದ್ಬಿಟ್ಟು ಹೇಳ್ತಾರೆ. ಇನ್ನೊಂದು ರಾಜ್ಯಗಳಲ್ಲಿ ಬದ್ಧ ವೈರಿಗಳು ಒಂದಾಗಂಥ ಪರಿಸ್ಥಿತಿ ಬಂದಿದೆ. ಸೊ ಈ ರೀತಿ ಈ ರಾಜಕೀಯವಾಗಿ ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ ಒಬ್ಬರು ಇನ್ನೊಬ್ಬರನ್ನು ಹತ್ಯೆ ಮಾಡೋ ಹಂತಕ್ಕೆ ಹೋಗಿದೆ. ಆದರೆ ಅದಕ್ಕೆ ತದ್ವಿರುದ್ಧವಾಗಿ ನಾವು ಇಲ್ಲಿ ಶ್ರೀಮದ್ ಭಾಗವತದ ಇಂದಿನ ಶ್ಲೋಕದಲ್ಲಿ ನೋಡ್ಬೋದು. ಸೊ ಭಗವಂತನ ಭಕ್ತರು ಯಾವ ರೀತಿಯ ಈ ರಾಜ್ಯಭಾರನ ಯಾವ ರೀತಿ ಮಾಡ್ತಾರೆ ಅಂತಂದ್ಬಿಟ್ಟು. ಸೊ ಇಂದಿನ ಶ್ಲೋಕದಲ್ಲಿ ಹೇಳಿದೆ, ಪರಮಪ್ರಭುವ ಶ್ರೀಕೃಷ್ಣನಲ್ಲಿ ಅನುರಕ್ತರಾದ ಆತ್ಮ ಸಂಯಮಿಗಳು ಜಡದೇಹ ಮತ್ತು ಸೂಕ್ಷ್ಮ ಮನಸ್ಸು ಒಳಗೊಂಡಂತೆ ಭೌತಿಕ ಅನುರಕ್ತಿಯ ಜಗತ್ತನ್ನು ಇದ್ದಕ್ಕಿದ್ದಂತೆ ತ್ಯಾಗ ಮಾಡಿ ವೈರಾಗ್ಯ ಜೀವನದ ಅತ್ಯುನ್ನತ ಪರಿಪೂರ್ಣತೆಯನ್ನು ಪಡೆಯಲು ಹೊರಟು ಹೋಗುತ್ತಾರೆ. ಹಾಗೆ ಹೋಗುವವರನ್ನು ಅಹಿಂಸೆ ಮತ್ತು ವೈರಾಗ್ಯಗಳು ತಾವಾಗಿಯೇ ಹಿಂಬಾಲಿಸುತ್ತವೆ. ನಮ್ಮ ಇಂದಿನ ಅಧ್ಯಾಯಗಳನ್ನು ನಾವು ನೋಡಿದೋ ಪಾಂಡವರು ಕೂಡ ಅವರು ವಯಸ್ಸಾಗಿ ಮುದುಕರಾಗೋ ತನಕನೂ ಅವರು ರಾಜ್ಯಭಾರ ಮಾಡಲಿಲ್ಲ. ಸೊ ಅವರು ಯೌವನದಲ್ಲಿರಬೇಕಾದ್ರೇ ಸೂಕ್ತ ಸಮಯದಲ್ಲಿ ಸೊ ಅಲ್ಲಿ ಕಲಿ ಪ್ರವೇಶ ಆಗಿದೆ ಅಂತ ಗೊತ್ತಾಗ್ತಿದ್ದಂಗೆ ಯುಧಿಷ್ಠಿರ ಮಹಾರಾಜ ತನ್ನ ರಾಜ್ಯನ ತೊರೆದು ಪರೀಕ್ಷಿತ್ ಮಹಾರಾಜನಿಗೆ ರಾಜ್ಯಭಾರನ ವಹಿಸಿ ತನ್ನ ರಾಜ್ಯ ಬಿಟ್ಟು ಹೋಗೋದಕ್ಕೆ ನಿರ್ಧರಿಸ್ತಾನೆ. ಅದೇ ರೀತಿ ತನ್ನ ಹಿರಿಯರನ್ನು ಅನುಸರಿಸಿದಂಥ ಪರೀಕ್ಷಿತ್ ಮಹಾರಾಜನು ಕೂಡ ತನಗೆ 7 ದಿನಗಳ ಕಾಲ ಮಾತ್ರ ಅವಕಾಶ ಇದೆ, ನಾನು 7 ದಿನಗಳಲ್ಲಿ ಸಾವನ್ನಪ್ತೀನಿ ಅನ್ನೋದು ಗೊತ್ತಾಗ್ತಿದ್ದಂಗೆ ಅವನು ಇಡೀ ರಾಜ್ಯ, ಸಂಪತ್ತು, ಕುಟುಂಬ ಎಲ್ಲವನ್ನು ತೊರೆದು ಅವನು ಭಗವಂತನ ಸಾಕ್ಷಾತ್ಕಾರ ಮಾಡೋದಕ್ಕೆ ಹೊರಟೋಗ್ತಾ ಇದ್ದಾರೆ. ಸೊ ಆದರೆ ಇಂದಿನ ರಾಜಕಾರಣಿಗಳು ತಾವು ವಯಸ್ಸಾಗಿ ಸಾಯೋವರೆಗೂ ಕೂಡ ಅಧಿಕಾರದಲ್ಲಿ ಇರಬೇಕು ಅಂತಂದ್ಬಿಟ್ಟು ಪ್ರಯತ್ನ ಪಡ್ತಾರೆ. ಸೊ ನಮ್ಮ ಶ್ರೀಮದ್ ಭಾಗವತದಲ್ಲಿ ಹೇಳುತ್ತೆ, ಭರತ ಮಹಾರಾಜ, ನಮ್ಮ ದೇಶದ ಹೆಸರು ಈ ಭರತ ಮಹಾರಾಜನ ಹೆಸರಿನಿಂದ ಬಂದಿದೆ. ಸೊ ಅವರು ಯಾವ ರೀತಿ ರಾಜ್ಯನ ತೊರೆದ್ರು ಅಂತಂದರೆ, ತುಂಬ ಯೌವನದಲ್ಲಿರಬೇಕಾದ್ರೆ ಅವರು ಇಡೀ ಪ್ರಪಂಚಕ್ಕೆ ಚಕ್ರವರ್ತಿ ಆಗಿದ್ದರು. ಅವರು ತಮ್ಮ ಮಲವನ್ನು ಯಾವ ರೀತಿ ನಾವು ತ್ಯಜಿಸಿ ಹೋಗ್ತೀವೋ ಆ ರೀತಿ ತನ್ನ ರಾಜ್ಯನ ತೊರೆದು ಹೋದ್ರಂತೆ. ಸೊ ನಾವು ಪ್ರತಿನಿತ್ಯ ನಾವು ಮಲಮೂತ್ರಗಳನ್ನ ವಿಸರ್ಜನೆ ಮಾಡಿದಾಗ ನಾವು ಅಯ್ಯೋ ಒಂದು ಏನೋ ಬಿಡ್ತಾ ಇದ್ದೀನಿ ಅಂತ ನಮಗೆ ಅನಿಸೋದಿಲ್ಲ. ಸೊ ಅದ್ರ ಬಗ್ಗೆ ನಮಗೆ ಆಸಕ್ತಿ ಇರೋದಿಲ್ಲ. ಅದೇ ರೀತಿ ಭರತ ಮಹಾರಾಜನು ಕೂಡ ಸೊ ಯಾವ ರೀತಿ ನಾವು ಮಲವನ್ನು ತೊರಿತೀವಿ ಅದೇ ರೀತಿ ಅವನ ರಾಜ್ಯವನ್ನು ತೊರೆದು ಭಗವಂತನ ಸಾಕ್ಷಾತ್ಕಾರಕ್ಕೆ ಅವನು ಅರಣ್ಯಕ್ಕೆ ಹೋಗ್ತಾರೆ.
ಸೊ ಇಲ್ಲಿ ತುಂಬ ಮುಖ್ಯವಾದ ವಿಚಾರ ಅಂತಂದರೆ ಯತ್ರ ಅನುರಕ್ತ, ಯಾವಾಗ ನಮ್ಮಲ್ಲಿ ಕೃಷ್ಣನಲ್ಲಿ ಅನುರಕ್ತಿ ಅಥವಾ ಆಸಕ್ತಿ, ಪ್ರೀತಿ, ಭಕ್ತಿ ಬೆಳೆಯುತ್ತೆ, ಆಗ ಈ ತ್ಯಾಗ ಅನ್ನೋದು ಕಷ್ಟ ಆಗೋದಿಲ್ಲ. ಅದು ತಂತಾನೇ ಅದು ನಮ್ಮನ್ನು ಹಿಂಬಾಲಿಸುತ್ತೆ. ಸೊ ಇದನ್ನೇ ಭಗವದ್ಗೀತೆಯಲ್ಲಿ 2ನೇ ಅಧ್ಯಾಯದಲ್ಲಿ ಹೇಳುತ್ತೆ, ಪರಂ ದೃಷ್ಟ ನಿವರ್ತತೆ ಅಂತಂದರೆ. ಸೊ ಯಾವಾಗ ನಮ್ಮಲ್ಲಿ ಉನ್ನತ ರುಚಿ ಅನ್ನೋದು ಬೆಳೆಯುತ್ತೆ, ಆಗ ಕೆಳಮಟ್ಟದ ರುಚಿ ತಾನಾಗಿಯೇ ಹೊರಟೋಗ್ಬಿಡುತ್ತೆ. ಸೊ ನಮ್ಮ ಈ ಪ್ರಾಣಿಗಳನ್ನು ನೋಡಿದರೆ ಒಂದೊಂದು ಪ್ರಾಣಿಗಳು ಒಂದೊಂದು ಇಂದ್ರಿಯಗಳಲ್ಲಿ ವೀಕ್ನೆಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನೋಡಬೇಕು ಅಂತಂದರೆ ಜೇನು ಹುಳ, ಅದಕ್ಕೆ ಸುವಾಸನೆ ಅನ್ನೋದ್ರೆ ಅದು ತುಂಬಾ ಆಕರ್ಷಣೆ ಆಗುತ್ತೆ. ಅದು ಎಷ್ಟು ಆಕರ್ಷಿತರಾಗುತ್ತೆ ಅಂದರೆ ಅದು ಒಂದು ಹೂವಿನಿಂದ ಇನ್ನೊಂದು ಹೂವಿಗೆ ಹೋಗ್ತಾ ಇರುತ್ತೆ. ಮತ್ತು ಯಾವುದಾದ್ರೂ ಹೂವಿನಲ್ಲಿ ತುಂಬ ಮಕರಂದ ಇದೆ ಅಂತಂದರೆ ಅದು ಅಲ್ಲೇ ಇದ್ಬಿಡುತ್ತೆ. ಸೊ ಕೆಲವೊಮ್ಮೆ ಈ ಹೂವಿನಲ್ಲಿ ಈ ಥರ ಮಕರಂದವನ್ನು ಹೀರ್ತಾ ಇರಬೇಕಾದ್ರೆ ಕೆಲವೊಂದು ಹೂಗಳು ಸೂರ್ಯ ಮುಳುಗ್ತಿದ್ದಂಗೆ ಅದು ಬಾಡೋಗುತ್ತೆ, ಅದು ಮುಚ್ಕೊಂಬಿಡುತ್ತೆ. ಆ ರೀತಿ ಆ ಮಕರಂದದ ಸವಿಯನ್ನು ಸವಿಯೋದಕ್ಕೋಸ್ಕರ ಆ ಜೇನು ಹುಳ ಅದರೊಳಗಡೆ ಸೇರ್ಕೊಳ್ಳುತ್ತೆ. ಅದು ಹೂವು ಅದು ಮುಚ್ಕೊಂಡಾಗ ಅದು ಅದರೊಳಗಡೆ ಅದರಲ್ಲಿ ಸಿಕ್ಕಾಕೊಂಬಿಟ್ಟು ಅದು ಸಾಯುವಂಥ ಪರಿಸ್ಥಿತಿ ಬರುತ್ತೆ. ಅದೇ ರೀತಿ ಹಲವು ಅದರ ಬೇರೆ ಪ್ರಾಣಿಗಳನ್ನ ನೋಡಿದರೆ, ಜಿಂಕೆಗೆ ಅದಕ್ಕೆ ಸಂಗೀತ ಅಂದರೆ ತುಂಬಾ ಇಷ್ಟ. ಯಾರಾದರೂ ಆ ಜಿಂಕೆಗಳನ್ನ ಹಿಡಿಬೇಕು ಅಂದರೆ ಈ ಹಂಟರ್ ಅದನ್ನೇ ಏನು ಮಾಡ್ತಾರೆ ಅಂತಂದರೆ, ಅವರು ತುಂಬ ಸೊಗಸಾದ ಸಂಗೀತವನ್ನು ನುಡಿಸ್ತಾರೆ. ಆಗ ಜಿಂಕೆಗಳು ತಾನಾಗಿ ಅದಕ್ಕೆ ಆಕರ್ಷಿತರಾಗಿ ಅಲ್ಲಿ ಬರ್ತಾರೆ. ಅದನ್ನ ಅವಾಗ ಸುಲಭನಾಗಿ ಅವರು ಹಿಡಿತಾರೆ. ಸೊ ಈ ಬೇಟೆಗಾರರು ಅದು ಜಿಂಕೆಗಳನ್ನ ಈ ಮಧುರ ಸಂಗೀತದಿಂದ ಅದನ್ನ ಆಕರ್ಷಿಸುತ್ತಾರೆ. ಅದೇ ರೀತಿ ಮೀನನ್ನು ಯಾವ ರೀತಿ ಹಿಡಿಯೋದು ಅಂತಂದರೆ, ಮೀನಿಗೆ ಅದು ನಾಲ್ಗೆನ ಕಂಟ್ರೋಲ್ ಮಾಡಬೇಕು ಅಂತಂದರೆ ತುಂಬಾ ಕಷ್ಟ ಅದಕ್ಕೆ. ಸೊ ಆ ಮೀನನ್ನು ಹಿಡಿಬೇಕು ಅಂತಂದರೆ ಅದಕ್ಕೆ ಯಾವುದಾದ್ರೂ ಒಂದು ಸತ್ತಿರೋಂಥ ಒಂದು ಹುಳುಗಳನ್ನ ಗಾಳದಲ್ಲಿ ಹಾಕಿ ಅದನ್ನ ನೀರಿನಲ್ಲಿ ಬಿಟ್ಟರೆ ಅದು ಅದನ್ನ ತಿನ್ನೋದಕ್ಕೆ ಬರುತ್ತೆ. ಆಗ ಅದನ್ನು ಸುಲಭನಾಗಿ ಸಿಕ್ಕಾಕೊಳ್ಳುತ್ತೆ ಮತ್ತು ಅದನ್ನು ಮೀನನ್ನು ಹಿಡಿತಾರೆ. ಇದೇ ರೀತಿ ಈ ಸಣ್ಣ ಸಣ್ಣ ಹುಳುಗಳು ಆ ಬೆಳಕಿಗೆ ಆಕರ್ಷಿತರಾಗ್ತಾರೆ. ಅವರು ತಮ್ಮ ಜೀವ ಹೋಗುತ್ತೆ ಅನ್ನೋದನ್ನು ನೋಡೋದಿಲ್ಲ. ಸೊ ಕೆಲವೊಂದು ಬಾರಿ ಮಳೆಗಾಲದಲ್ಲಿ ನೋಡ್ಬೋದು, ರಾತ್ರಿ ಎಲ್ಲನೂ ತುಂಬ ಹುಳುಗಳು ಆ ಬೆಳಕಿಗೆ ಬಂದ್ಬಿಟ್ಟು ಎಲ್ಲ ಅದು ಆಕರ್ಷಿತರಾಗಿ ಅದು ಬೆಳಕಿನ ಸುತ್ತ ಬೆಳಗಿನ ಜಾವದಲ್ಲಿ ತುಂಬಾ ಸತ್ತೋಗಿರ್ತವೆ. ಅದೇ ರೀತಿ ಆನೆನ ಯಾವ ರೀತಿ ಹಿಡಿತಾರೆ ಅಂತಂದರೆ, ಒಂದು ದೊಡ್ಡ ಗುಂಡಿನ ತೆಗೆದುಬಿಟ್ಟು ಅದರಲ್ಲಿ ಮೇಲೆ ಎಲ್ಲನೂ ಒಂದು ಸೊಪ್ಪುಗಳನ್ನೆಲ್ಲ ಹಾಕಿ ಆ ಕಡೆ ಇನ್ನೊಂದು ಕಡೆ ಹೆಣ್ಣು ಆನೆನ ನಿಲ್ಲಿಸ್ತಾರೆ. ಆಗ ಅದು ಹೆಣ್ಣು ಆನೆ ಜೊತೆಗೆ ಆಕರ್ಷಿತರಾಗಿ ಅದು ಓಡೋಗಿ ಬಂದು ಅದು ಗುಂಡಿನಲ್ಲಿ ಬೀಳುತ್ತೆ. ಈ ರೀತಿ ಒಂದೊಂದು ಪ್ರಾಣಿಗಳು ಒಂದೊಂದು ಇಂದ್ರಿಯಗಳಲ್ಲಿ ವೀಕ್ನೆಸ್ ಇದೆ. ಸೊ ಈ ವೀಕ್ನೆಸ್ನ ಉಪಯೋಗಿಸ್ಕೊಂಡು ಜನರು ಅದನ್ನು ಹಿಡಿತಾರೆ. ಸೊ ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ನಾವು ಯಾವುದಾದರೂ ಒಂದು ಇಂದ್ರಿಯಗಳಲ್ಲಿ ಏನಾದರೂ ನಾವು ಮನಸ್ಸನ್ನು ನೆಟ್ಟರೂ ಕೂಡ ಅದು ನಮ್ಮನ್ನು ಅಪಹರಿಸ್ಕೊಂಡು ಹೋಗ್ಬಿಡುತ್ತೆ ಅಂತಂದ್ಬಿಟ್ಟು. ಆದರೆ ಮಾನವನಲ್ಲಿ ಇದರಲ್ಲಿ ಅದು ಬೇರೆ ಪ್ರಾಣಿಗಳಲ್ಲಿ ಒಂದೊಂದು ಇಂದ್ರಿಯಗಳಲ್ಲಿ ವೀಕ್ನೆಸ್ ಇದೆ, ಆದರೆ ಮಾನವನಲ್ಲಿ ಪ್ರತಿಯೊಂದು ಇಂದ್ರಿಯಗಳಲ್ಲೂ ಕೂಡ ಇದು ವೀಕ್ನೆಸ್ ಇದೆ. ಸೊ ನಾವು ಈ ಎಲ್ಲ ಇಂದ್ರಿಯಗಳ ಆಕರ್ಷಣೆಯಿಂದ ಅದನ್ನು ನಾವು ನಿಗ್ರಹಿಸಬೇಕು. ಆಗ ನಾವು ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು ಸುಲಭನಾಗುತ್ತೆ. ಸೊ ಇದನ್ನು ಯಾವ ರೀತಿ ಇಂದ್ರಿಯಗಳನ್ನ ನಿಗ್ರಹಿಸೋದು ಅನ್ನೋದು ಭಗವದ್ಗೀತೆ 2ನೇ ಅಧ್ಯಾಯದಲ್ಲಿ
ತುಂಬ ಚೆನ್ನಾಗಿ ಕೃಷ್ಣ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಇಲ್ಲಿ ಭಗವದ್ಗೀತೆಯ 2ನೇ ಅಧ್ಯಾಯದ 61ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾರೆ, ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ. ಯಾರು ತನ್ನ ಇಂದ್ರಿಯಗಳನ್ನು ಸಂಪೂರ್ಣವಾಗಿ ನಿಯಂತ್ರಿಸಿ ಅಂಕೆಯಲ್ಲಿಡುತ್ತಾರೋ ಮತ್ತು ತನ್ನ ಪ್ರಜ್ಞೆಯನ್ನು ನನ್ನಲ್ಲಿ ಕೇಂದ್ರೀಕರಿಸುತ್ತಾರೋ ಅವರನ್ನು ಸ್ಥಿರಬುದ್ಧಿಯವರು ಎಂದು ಕರೆಯುತ್ತಾರೆ ಅಂತಂದ್ಬಿಟ್ಟು ಹೇಳ್ತಾರೆ. ಸೊ ಇಂದ್ರಿಯಗಳನ್ನ ನಿಗ್ರಹಿಸಬೇಕು ಅಂತಂದರೆ ನಾವು ಅದನ್ನ ಭಗವಂತನಲ್ಲಿ ಆಸಕ್ತಿನ ಬೆಳೆಸ್ಕೊಬೇಕು. ನಾವು ಯಾವಾಗ ಭಗವಂತನಲ್ಲಿ ಆಸಕ್ತಿ ಬೆಳೆಸ್ಕೊತೀವಿ ಆಗ ಇಂದ್ರಿಯಗಳ ನಿಗ್ರಹ ತುಂಬ ಸುಲಭನಾಗಿ ಆಗುತ್ತೆ. ಆದರೆ ಯಾರು ಭಗವಂತನ ಭಕ್ತರಲ್ವೋ ಅವರಿಗೆ ಇಂದ್ರಿಯಗಳನ್ನು ನಿಯಂತ್ರಿಸುವುದು ತುಂಬ ಸುಲಭ ಅಲ್ಲ ಅದು. ಸೊ ಅದಕ್ಕೆ ನಾವೊಂದು ಎಕ್ಸಾಂಪಲ್ ನೋಡಬೇಕು ಅಂತಂದರೆ, ದೂರ್ವಾಸ ಮುನಿಗಳು ಒಂದು ಬಾರಿ ಅಂಬರೀಷ ಮಹಾರಾಜನ ರಾಜ್ಯಕ್ಕೆ ಹೋಗಿರ್ತಾರೆ. ಆ ಅಂಬರೀಷನ ಮಹಾರಾಜನ ಅವನ ಕೀರ್ತಿನ ನೋಡಿ ಆ ಕೀರ್ತಿನ ಕಡಿಮೆ ಮಾಡಬೇಕು ಅಂತಂದ್ಬಿಟ್ಟು ಅವರು ಪ್ರಯತ್ನ ಪಡ್ತಾರೆ. ಆಗ ಒಂದ್ಸಲಿ ಒಂದು ಸಂದರ್ಭದಲ್ಲಿ ಅವರು ಅಂಬರೀಷ ಮಹಾರಾಜನ ಅರಮನೆಗೆ ಹೋಗ್ತಾರೆ. ಬೇಕು ಅಂತಲೇ ಆ ಸಮಯಕ್ಕೆ ಸರಿಯಾಗಿ ಅವರು ಆ್ಯಕ್ಚುಲಿ ಆ ದಿನ ಉಪವಾಸ ಮಾಡ್ತಾ ಇರ್ತಾರೆ, ಏಕಾದಶಿ ಉಪವಾಸದಿಂದ. ಸೊ ಅಂಬರೀಷನ ಉಪವಾಸದ ಪಾರಾಯಣನ ಭಂಗ ಮಾಡಬೇಕು ಅಂತಂದ್ಬಿಟ್ಟು ಆ ಪಾರಾಯಣದ ಸಮಯದಲ್ಲಿ ಅವರು ನದಿಗೆ ಸ್ನಾನ ಮಾಡೋದಕ್ಕೆ ಅಂತ ಹೋಗ್ತಾರೆ. ಆಗ ಪಾರಾಯಣದ ಸಮಯ ಬರುತ್ತೆ. ಅಂಬರೀಷ್ ಮಹಾರಾಜನಿಗೆ ಈ ಅತಿಥಿಗಳನ್ನ ಸತ್ಕಾರ ಮಾಡದೇ ತಾನು ಏನನ್ನು ಸ್ವೀಕರಿಸಬಾರ್ದು ಅಂತಂದ್ಬಿಟ್ಟು ತುಂಬ ಚೆನ್ನಾಗಿ ತಿಳಿದಿರುತ್ತೆ. ಆದರೂ ಕೂಡ ಭಗವಂತನ ಸೇವೆನೂ ಕೂಡ ಅವನು ಮರಿಬಾರ್ದು. ಭಗವಂತನ ಸೇವೆಗೆ ಭಂಗ ಆಗದೆ ನಾನು ಅತಿಥಿಗಳನ್ನ ಸತ್ಕಾರ ಮಾಡಬೇಕು ಅಂತಂದ್ಬಿಟ್ಟು ಬ್ರಾಹ್ಮಣರಲ್ಲಿ ಸಜೆಷನ್ ಕೇಳ್ತಾರೆ, ಏನು ಮಾಡ್ಬೋದು ಈ ಸಂದರ್ಭದಲ್ಲಿ ಅಂತಂದ್ಬಿಟ್ಟು. ಆಗ ಸೊ ತುಂಬ ತಿಳಿದಂಥ ಬ್ರಾಹ್ಮಣಗಳು ಹೇಳ್ತಾರೆ, ನೀವು ಈ ಸಮಯದಲ್ಲಿ ನೀರನ್ನು ಕುಡಿದ್ರೆ ಅದು ನಿಮ್ಮ ಉಪವಾಸನ ಬ್ರೇಕ್ ಮಾಡ್ದಂಗೂ ಆಗುತ್ತೆ, ಮತ್ತು ಅದ್ರ ಜೊತೆಯಲ್ಲಿ ಇದು ಆಹಾರ ಅನ್ನೋ ಥರನೂ ಅದು ಕನ್ಸಿಡರ್ ಆಗೋದಿಲ್ಲ ಅಂತಂದ್ಬಿಟ್ಟು. ಸೊ ಈ ರೀತಿ ಬ್ರಾಹ್ಮಣರ ಸಲಹೆ ಮೇರೆಗೆ ಅವರು ನೀರನ್ನು ಕುಡಿತಾರೆ. ಆದರೆ ಇದನ್ನು ಕೇಳಿದಂಥ ದೂರ್ವಾಸ ಮುನಿಗೆ ತುಂಬಾ ಕೋಪ ಬರುತ್ತೆ. ಅವರು ಕೋಪನ ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ. ಅವ್ರು ಇಮಿಡಿಯೇಟಾಗಿ ತಮ್ಮ ಕೂದಲನ್ನು ಒಂದು ಸಣ್ಣ ಕೂದಲನ್ನು ತೆಗೆದುಬಿಟ್ಟು ಅದರಿಂದ ಒಂದು ದೊಡ್ಡ ರಾಕ್ಷಸನ್ನೇ ಸೃಷ್ಟಿ ಮಾಡ್ತಾರೆ. ಅದು ಮಹಾರಾಜ ಅಂಬರೀಷನಿಗೆ ಆಕ್ರಮಣ ಮಾಡೋದಕ್ಕೂ ಆದೇಶ ಮಾಡ್ತಾರೆ. ಆದರೆ ಇದನ್ನೆಲ್ಲ ನೋಡ್ತಿದ್ದಂಥ ಮಹಾರಾಜ ಅಂಬರೀಷನಿಗೆ ಅವನಿಗೆ ತುಂಬ ಏನು ಗಾಬರಿ ಆಗಲಿಲ್ಲ. ಅವನು ತನ್ನ ಎಲ್ಲಿದ್ದ ಅದೇ ಜಾಗದಲ್ಲಿ ಇದ್ದು ಅದು ಏನೂ ಚಿಂತೆ ಮಾಡಲಿಲ್ಲ. ಸೊ ಇಲ್ಲಿ ಅಂಬರೀಷ ಮಹಾರಾಜನಿಗೆ ಮತ್ತು ದೂರ್ವಾಸ ಮುನಿಗಳಿಗೆ ನಾವು ಹೋಲಿಸಿದ್ರೆ, ದೂರ್ವಾಸ ಮುನಿಗಳು ದೊಡ್ಡ ಮುನಿಗಳಾಗಿದ್ದರು. ಅವ್ರಿಗೆ ತನ್ನ ಕೋಪವನ್ನು ನಿಗ್ರಹಿಸೋಕ್ಕಾಗಲಿಲ್ಲ. ಆದರೆ ಅಂಬರೀಷ್ ಮಹಾರಾಜ ಸಾಮಾನ್ಯ ಭಕ್ತನಾಗಿದ್ದರೂ ಕೂಡ ಅವನಿಗೆ ಅಂಥ ದೊಡ್ಡ ಕಷ್ಟದ ಸಮಯದಲ್ಲೂ ಕೂಡ ಅವರಿಗೆ ವಿಚಲಿತರಾಗಲಿಲ್ಲ, ಅವರಿಗೆ ಏನು ಗಾಬರಿ ಆಗಲಿಲ್ಲ. ಸೊ ಇದೆಲ್ಲ ಈ ಅಂಬರೀಷ ಮಹಾರಾಜನಿಗೆ ಈ ರೀತಿ ಎಲ್ಲ ಇಂದ್ರಿಯಗಳನ್ನ ನಿಗ್ರಹಿಸ ಮಾಡೋಂಥ ಶಕ್ತಿ ಯಾವ ರೀತಿ ಬಂತು ಅಂತಂದರೆ, ಅದು ಶ್ರೀಮದ್ ಭಾಗವತದಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ. ಅವರು ಯಾವ ರೀತಿ ತನ್ನ ಇಂದ್ರಿಯಗಳನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸಿದ್ರು ಅಂತಂದ್ಬಿಟ್ಟು. ಸೊ ಶ್ರೀಮದ್ ಭಾಗವತದ 9ನೇ ಸ್ಕಂದದಲ್ಲಿ ಹೇಳುತ್ತೆ, ಸವೈ ಮನ ಕೃಷ್ಣ ಪದಾರವಿಂದಯೋ. ಅಂಬರೀಷ ಮಹಾರಾಜನು ತನ್ನ ಮನಸ್ಸನ್ನು ಕೃಷ್ಣನ ಪಾದಕಮಲಗಳಲ್ಲಿ ನಿಲ್ಲಿಸಿದ್ದನು. ವಾಚಾಂಸಿ ವೈಕುಂಠ ಗುಣಾನುವರ್ಣನೆ. ಅವನ ಮಾತುಗಳನ್ನು ಭಗವಂತನ ವರ್ಣನೆ ಮಾಡೋದಕ್ಕೋಸ್ಕರ ಉಪಯೋಗಿಸ್ತಾ ಇದ್ದ.
ಕರೌ ಹರೇ ಮಂದಿರ ಮಾರ್ಜನಾದು. ಕರೌ ಹರೇರ್ ಮಂದಿರ ಮಾರ್ಜನಾದಿಶು. ಕರೌ ಅಂದರೆ ಕೈಗಳನ್ನ ಭಗವಂತನ ಮಂದಿರವನ್ನು ಸ್ವಚ್ಛ ಮಾಡೋದಕ್ಕೆ ಅವನು ಉಪಯೋಗಿಸ್ತಾ ಇದ್ದರು. ಶ್ರುತಿಂ ಚಕಾರಾಚ್ಯುತ ಸತ್ಕದೋದಯೇ. ಆ ಶ್ರುತಿ ಅಂದರೆ ನಾವು ಕಿವಿಗಳನ್ನು ಭಗವಂತನ ಲೀಲೆಗಳನ್ನ ಕೇಳೋದಕ್ಕೋಸ್ಕರ ಅವನು ಬಳಸ್ತಾ ಇದ್ದ. ಮುಕುಂದ ಲಿಂಗಾಲಯ ದರ್ಶನೇ ದೃಶೌ. ಅವನ ಕಣ್ಣುಗಳನ್ನು ಭಗವಂತನ ರೂಪವನ್ನು ನೋಡೋದಕ್ಕೆ ಬಳಸ್ತಾ ಇದ್ದ. ತದ್ಭೃತ್ಯ ಗಾತ್ರ ಸ್ಪರ್ಶೇಗ್ನ ಸಂಗಮಂ. ಅವನ ದೇಹಗಳನ್ನು ಭಗವಂತನ ಭಕ್ತರ ದೇಹಗಳನ್ನು ಸ್ಪರ್ಶಿಸಲು ಬಳಸ್ತಾ ಇದ್ದ. ಘ್ರಾಣಂ ಚ ತತ್ಪಾದ ಸರೋಜ ಸೌರಭೆ. ಘ್ರಾಣಂ ಅಂದರೆ ಅವನು ಮೂಗನ್ನು ಭಗವಂತನ ಚರಣಕಮಲಗಳಿಗೆ ಅರ್ಪಿಸಿರೋಂಥ ತುಳಸಿ ದಳವನ್ನು ಸುವಾಸನೆ ನೋಡೋದಕ್ಕೆ ಅವನು ಉಪಯೋಗಿಸ್ತಾ ಇದ್ದ. ಶ್ರೀಮತ್ ತುಳಸಿಯ ರಸನಾಂ ತದರ್ಪಿತೆ. ನಾಲಿಗೆಯನ್ನು ಭಗವಂತನಿಗೆ ಅರ್ಪಿಸಿದ ತುಳಸಿ ಪತ್ರವನ್ನು ಸವಿಯಲು ಬಯಸ್ತಾ ಇದ್ದ. ಪಾದೌ ಹರೇ ಕ್ಷೇತ್ರ ಪದಾನುಸರ್ಪಣೆ. ಅವನ ಪಾದಗಳನ್ನು ಭಗವಂತನ ದೇವಾಲಯ ಇದ್ದಂತೆ ಭಗವಂತನ ಧಾಮಗಳಿಗೆ ಹೋಗೋದಕ್ಕೆ ಅವನು ಬಳಸ್ತಾ ಇದ್ದ. ಶಿರೋ ಋಷಿಕೇಶ ಪದಾಭಿವಂದನೆ. ಅವನ ಶಿರಗಳನ್ನು, ಶಿರ ಅಂದರೆ ಅವನ ಶಿರವನ್ನು ಭಗವಂತನಿಗೆ ಪ್ರಣಾಮ ಮಾಡೋದಕ್ಕೋಸ್ಕರ ಉಪಯೋಗಿಸುತ್ತಿದ್ದನು. ಕಾಮಂಚ ದಾಸ್ಯೆ ನದು ಕಾಮಕಾಮ್ಯಯ. ತನ್ನ ಬಯಕೆಗಳನ್ನು ಭಗವಂತನ ಅಪೇಕ್ಷೆಗಳನ್ನು ನೆರವೇರಿಸಲು ಬಯಸುತ್ತಿದ್ದನು. ಯಥೋತ್ತಮ ಶ್ಲೋಕ ಜನಾಶ್ರಯ ರತಿ. ಈ ರೀತಿ ಈ ಅರ್ಹತೆಗಳನ್ನು ಈ ರೀತಿ ತನ್ನ ಇಂದ್ರಿಯಗಳನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸಿಕೊಂಡು ಅವನು ಭಗವಂತನ ಮತ್ಪರ ಭಕ್ತನಾಗಕ್ಕೆ ಅವಕಾಶ ಮಾಡಿಕೊಳ್ತು. ಈ ರೀತಿ ನಾವು ನಮ್ಮ ಇಂದ್ರಿಯಗಳನ್ನು ಭಗವಂತನ ಸೇವೆಯಲ್ಲಿ ಯಾವಾಗ ನಾವು ತೊಡಗಿಸ್ತೀವಿ ಆಗ ಸುಲಭನಾಗಿ ನಾವು ನಮ್ಮ ಇಂದ್ರಿಯಗಳನ್ನು ನಿಗ್ರಹಿಸ ಮಾಡ್ಬೋದು. ನಮಗೆ ಈ ದೇಹ ಇದೆ ಅಂತಂದರೆ ಆ ದೇಹಕ್ಕೆ ಆ ಇಂದ್ರಿಯಗಳ ಕನಿಷ್ಠ ಅಗತ್ಯಗಳು ಕೂಡ ಇರುತ್ತೆ. ಆಹಾರ, ನಿದ್ರಾ, ಭಯ, ಮೈಥುನ, ಈ ರೀತಿ. ಆದರೆ ಅದನ್ನು ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆ ಅದನ್ನು ನಮ್ಮ ದೇಹ ಮತ್ತು ಆತ್ಮನ ಒಂದಾಗಿ ಇರೋದಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾವು ನಮ್ಮ ದೇಹಕ್ಕೆ ಇದು ಕೊಡಬೇಕು. ಉಳಿದಿದ್ದನ್ನು ಭಗವಂತನ ಸೇವೆಗೋಸ್ಕರ ಇದನ್ನು ಬಳಸಬೇಕು. ಇದು ಯಾವ ರೀತಿ ನಾವು ಇಂದ್ರಿಯಗಳನ್ನ ನಿಗ್ರಹಣೆ ಮಾಡ್ಬೋದು ಅಂತಂದ್ಬಿಟ್ಟು ಮುಂದಿನ ಶ್ಲೋಕದಲ್ಲಿ ಇಲ್ಲಿ 2ನೇ ಅಧ್ಯಾಯದ 62ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾರೆ. ಇಂದ್ರಿಯ ನಿಗ್ರಹ ಮಾಡಬೇಕು ಅಂತಂದರೆ ಅದನ್ನು ಮೊದಲನೇ ಹಂತದಲ್ಲೇ ಅದನ್ನು ತಡೆಗಟ್ಟಬೇಕು. ಧ್ಯಾಯತ ವಿಷಯಾನ್ ಪುಂಸಃ ಸಂಗಸ್ತೇಷು ಉಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮೋತ್ ಕ್ರೋಧೋಭಿ ಜಾಯತೆ. ನಾವು ಯಾವಾಗ ಇಂದ್ರಿಯ ವಸ್ತುಗಳನ್ನು ಕುರಿತು ಚಿಂತಿಸ್ತೀವಿ ಆಗ ಆ ಇಂದ್ರಿಯ ವಸ್ತುಗಳಲ್ಲಿ ನಮಗೆ ಆಸಕ್ತಿ ಬೆಳೆಯುತ್ತೆ. ಅಂತಹ ಆಸಕ್ತಿಯಿಂದ ನಮಗೆ ಕಾಮ ಹುಟ್ಟುತ್ತೆ. ಕಾಮದಿಂದ ಕ್ರೋಧದ ಉದ್ಭವ ಆಗುತ್ತೆ. ಕ್ರೋಧ ಭವತಿ ಸಮ್ಮೋಹ. ಈ ಕ್ರೋಧದಿಂದ ಸಮ್ಮೋಹ ಉಂಟಾಗುತ್ತೆ. ಸಮ್ಮೋಹ ಸ್ಮೃತಿ ವಿಭ್ರಮ. ಸಮ್ಮೋಹದಿಂದ ಸ್ಮೃತಿ ವಿಭ್ರಮಣೆಯಾಗುತ್ತದೆ. ಸ್ಮೃತಿ ವಿಭ್ರಂಶ ಬುದ್ಧಿನಾಶ. ಸ್ಮೃತಿ ಭ್ರಮೆಯಿಂದ ಬುದ್ಧಿನಾಶ ಆಗುತ್ತೆ. ಬುದ್ಧಿನಾಶ ಪ್ರಣಶ್ಯತಿ. ಬುದ್ಧಿನಾಶ ಆದಾಗ ಮನುಷ್ಯನು ಮತ್ತೆ ಐಹಿಕ ಪ್ರಪಂಚಗಳಲ್ಲಿ ಮತ್ತೆ ಮುಳುಗಿ ಬಿಡ್ತಾನೆ. ಇಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದ್ದಾರೆ,
ನಾವು ಇಂದ್ರಿಯಗಳನ್ನ ನಿಗ್ರಹಣೆ ಮಾಡಬೇಕು ಅಂತಂದರೆ ಅದನ್ನು ಮೊದಲನೇ ಹಂತದಲ್ಲಿ ಧ್ಯಾಯತ ಅಂದರೆ ಅದನ್ನು ನಮ್ಮ ಇಂದ್ರಿಯ ವಸ್ತುಗಳನ್ನ ಕುರಿತು ಚಿಂತನೆ ಮಾಡೋದ್ರಲ್ಲೇ ನಾವು ನಿಗ್ರಹಿಸಬೇಕು. ನಾವು ಯಾವಾಗ ಇಂದ್ರಿಯ ವಸ್ತುಗಳನ್ನು ಕುರಿತು ಚಿಂತನೆ ಮಾಡೋದಿಲ್ವೋ ಆಗ ಇಂದ್ರಿಯ ವಸ್ತುಗಳಲ್ಲಿ ಆಸಕ್ತಿ ಬೆಳೆಯೋದಿಲ್ಲ, ಮತ್ತು ಆಸಕ್ತಿಯಿಂದ ಕಾಮ ಅನ್ನೋದು ಬೆಳೆಯೋದಿಲ್ಲ, ಮತ್ತು ಅದು ಮುಂದಿನ ಎಲ್ಲ ಹಂತಗಳನ್ನು ಅಲ್ಲೇ ನಾವು ಸ್ಟಾಪ್ ಮಾಡ್ಬೋದು. ಆದರೆ ರಾಗ ದ್ವೇಷಗಳಿಂದ ಬಿಡುಗಡೆಯಾಗಿ ಸ್ವಾತಂತ್ರ್ಯವನ್ನು ಕ್ರಮಗೊಳಿಸುವ ತತ್ವಗಳ ಮೂಲಕ ತನ್ನ ಇಂದ್ರಿಯಗಳನ್ನು ನಿಗ್ರಹಿಸಬಲ್ಲವನು ಭಗವಂತನ ಪೂರ್ಣ ದಯೆಯನ್ನು ಪಡೆಯಬಲ್ಲ. ಸೊ ನಾವು ಇಂದ್ರಿಯಗಳ ನಿಗ್ರಹಣೆ ಏನಕ್ಕೆ ಮಾಡಬೇಕು, ಅದರಿಂದ ಏನು ನಮಗೆ ಲಾಭ, ಅದು ನಮಗೆ ಮಾಡಲಿಲ್ಲ ಅಂತಂದರೆ ನಮಗೆ ಏನು ಅನಾಹುತ ಆಗುತ್ತೆ, ಅದನ್ನು ಶ್ರೀಲ ಪ್ರಭುಪಾದರು ಇಂದಿನ ಭಾವಾರ್ಥದಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಆತ್ಮ ಸಂಯಮ ಅಂದರೆ ಇಂದ್ರಿಯಗಳನ್ನ ನಿಗ್ರಹಣೆ ಮಾಡೋದು ಯಾವ ರೀತಿ ಅಂತಂದರೆ, ಭಗವಂತನ ಸೇವೆಯಲ್ಲಿ ಕ್ರಮೇಣ ಅದನ್ನು ತೊಡಗಿಸುವಂಥದ್ದು. ಆತ್ಮ ಸಂಯಮಿ ಅಂದರೆ ಅಗತ್ಯಕ್ಕಿಂತ ಹೆಚ್ಚು ಇಂದ್ರಿಯ ಭೋಗದಲ್ಲಿ ನಿರತನಾಗುವುದನ್ನು ಎಂದರ್ಥ. ಯಾರು ಆತ್ಮ ಸಂಯಮಿಗಳಲ್ಲವೋ ಅವರು ಇಂದ್ರಿಯ ಭೋಗದಲ್ಲಿ ಆಸಕ್ತರಾಗುತ್ತಾರೆ. ಶುಷ್ಕವಾದ ಊಹಾತ್ಮಕ ಚಿಂತನೆಯೂ ಕೂಡ ಮನಸ್ಸಿನ ಸೂಕ್ಷ್ಮ ಬಗೆಯ ಇಂದ್ರಿಯ ಭೋಗ. ಸೊ ಇಂದ್ರಿಯ ಭೋಗ ಅನ್ನೋದು ಮನುಷ್ಯನನ್ನು ಅಂಧಕಾರ ಮಾರ್ಗಕ್ಕೆ ಕೊಂಡೊಯ್ಯುತ್ತೆ. ಆತ್ಮ ಸಂಯಮಿಗಳಾದವರು ಲೌಕಿಕ ಅಸ್ತಿತ್ವದ ಬದ್ಧ ಬದುಕಿನಿಂದ ಮುಕ್ತಿ ಮಾರ್ಗದಲ್ಲಿ ಪ್ರಗತಿಯನ್ನು ಸಾಧಿಸಬಹುದು. ಆದ್ದರಿಂದ ಅಂಧಕಾರ ಮಾರ್ಗದಲ್ಲಿ ಯಾರೂ ಸಾಗಬಾರದೆಂದು ಬೆಳಕಿನ ದಾರಿಯಲ್ಲಿ ಅಥವಾ ಮುಕ್ತಿ ಮಾರ್ಗದಲ್ಲಿ ಪ್ರಗತಿಪರವಾಗಿ ಮಾರ್ಗ ಕ್ರಮೇಣ ಮಾಡಬೇಕೆಂದು ವೇದಗಳು ವಿಧಿಸುತ್ತದೆ. ಸೊ ಇಂದ್ರಿಯ ನಿಗ್ರಹದ ಮುಖ್ಯ ಉದ್ದೇಶ ಬಂದ್ಬಿಟ್ಟು ನಾವು ಅಂಧಕಾರಕ್ಕೆ ಹೋಗುವಂಥದ್ದನ್ನ ತಪ್ಪಿಸೋವಂಥದ್ದು ಮತ್ತು ಬೆಳಕಿನ ಮಾರ್ಗದಲ್ಲಿ ಮುಂದುವರೆದು ಭಗವಂತನ ಧಾಮಕ್ಕೆ ಹೋಗುವಂಥದ್ದು. ಸೊ ಯಾವಾಗ ನಾವು ನಮ್ಮ ಇಂದ್ರಿಯಗಳ ನಿಗ್ರಹಣೆ ಇರೋದಿಲ್ಲ, ನಾವು ಅದನ್ನು ನಮ್ಮ ಇಂದ್ರಿಯ ತೃಪ್ತಿಗೋಸ್ಕರ ಬಳಸಿ ನಾವು ಭಗವಂತನ ಸೇವೆಗೆ ಬಳಸೋದಿಲ್ವೋ ಆಗ ನಾವು ಅಂಧಕಾರ ಮಾರ್ಗಕ್ಕೆ ಹೋಗ್ತೀವಿ. ಸೊ ಲೌಕಿಕ ಭೋಗದಲ್ಲಿ ಇಂದ್ರಿಯಗಳನ್ನು ಕೃತಕವಾಗಿ ನಿಗ್ರಹಿಸುವುದರಿಂದ ಆತ್ಮಸಂಯಮವನ್ನು ಸಾಧಿಸುವುದು ಅಸಾಧ್ಯ. ಆದರೆ ಭಕ್ತನು ತನ್ನ ಶುದ್ಧೇಂದ್ರಿಯಗಳನ್ನು ಭಗವಂತನ ದಿವ್ಯ ಸೇವೆಯಲ್ಲಿ ತೊಡಗಿಸಿ ಆತನಲ್ಲಿ ನಿಜವಾದ ಅನುರಕ್ತವಾದ ಆತ್ಮ ಸಂಯಮವನ್ನು ಸಾಧಿಸಬಹುದು. ಸೊ ಈಗ ಅಂಬರೀಷ ಮಹಾರಾಜನ ಉದಾಹರಣೆಯನ್ನು ನಾವು ನೋಡಿದೋ. ಸೊ ಇಲ್ಲಿ ಅಂಬರೀಷ ಮಹಾರಾಜನು ತನ್ನ ಎಲ್ಲ ಇಂದ್ರಿಯಗಳನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸಿದರು. ಸೊ ಈ ರೀತಿ ಅವನು ಭಗವಂತನ ಸೇವೆಯಲ್ಲಿ ತೊಡಗಿಸಿದ್ದರಿಂದ ಸೊ ಅವನಿಗೆ ಎಲ್ಲ ಇಂದ್ರಿಯಗಳ ನಿಗ್ರಹಣೆ ಸುಲಭ ಆಯಿತು. ಸೊ ನಮ್ಮ ಇಂದ್ರಿಯಗಳಲ್ಲಿ 2 ರೀತಿ ಇಂದ್ರಿಯಗಳಿದೆ. ಸೊ ನಮ್ಮಲ್ಲಿ ಒಟ್ಟು ಎಷ್ಟು ಇಂದ್ರಿಯಗಳಿದೆ? ನಮ್ಮಲ್ಲಿ 6 ಇಂದ್ರಿಯಗಳಿದೆ. 5 ಸ್ಥೂಲ ಇಂದ್ರಿಯಗಳು ಮತ್ತು 1 ಸೂಕ್ಷ್ಮ ಇಂದ್ರಿಯ. ಸೊ ನಮ್ಮ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇದು ಸ್ಥೂಲ ಇಂದ್ರಿಯಗಳು, ಮತ್ತು ಸೂಕ್ಷ್ಮ ಇಂದ್ರಿಯ ಅದು ಮನಸ್ಸು. ಸೊ ನಾವು ಮನಸ್ಸಿನಲ್ಲಿ ಊಹಾತ್ಮಕ ಚಿಂತೆಗಳನ್ನು ಮಾಡೋದು ಕೂಡ ಅದು ಇಂದ್ರಿಯ ಭೋಗ ಅಂತಲೇ ಕರಿಬೇಕು ಅಂತಂದ್ಬಿಟ್ಟು ಇಲ್ಲಿ ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಸೊ ನಮ್ಮನ್ನು ಈ ಇಂದ್ರಿಯ ಭೋಗದಿಂದ ಹೊರತರಲು ಮತ್ತು ಭಗವಂತನಲ್ಲಿ ಭಕ್ತಿಯನ್ನು ಜಾಗೃತಗೊಳಿಸಿ ನಾವು ಭಗವದ್ಧಾಮಕ್ಕೆ ಕೊಂಡೊಯ್ಯೋದಕ್ಕೋಸ್ಕರನೇ ಶ್ರೀಲ ಪ್ರಭುಪಾದರು ನಮಗೆ 4 ನಿಯಂತ್ರಕ ತತ್ವಗಳನ್ನ ಫಾಲೋ ಮಾಡೋದಕ್ಕೆ ನಮಗೆ ದಿನನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಹೇಳಿದ್ದಾರೆ. ಸೊ ಅದು ಈ 4 ನಿಯಂತ್ರಕ ತತ್ವಗಳು ಅಂತಂದರೆ ಮಾಂಸಾಹಾರದ ವರ್ಜನೆ, ಮತ್ತು ಅನೈತಿಕ ಸಂಬಂಧದಿಂದ ದೂರ ಇರುವಂಥದ್ದು,
ಮತ್ತು ಜೂಜಾಟದಿಂದ ದೂರ ಇರೋದು, ಮತ್ತು ಮಾದಕ ವಸ್ತುಗಳು, ಮದ್ಯಪಾನ, ಇದರಿಂದ ದೂರ ಇರೋವಂಥದ್ದು. ಸೊ ಈ ರೀತಿ ನಾವು ಈ ನಿಯಂತ್ರಕ ತತ್ವಗಳನ್ನ ನಾವು ಯಾವಾಗ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಜೊತೆಯಲ್ಲಿ ಭಗವಂತನ ನಾಮಸ್ಮರಣೆ ಮಾಡ್ತೀವಿ, ನಾವು ಹರೇ ಕೃಷ್ಣ ಮಹಾಮಂತ್ರನ ಜಪ ಮಾಡ್ತೀವಿ, ಆಗ ನಮ್ಮಲ್ಲಿ ಇಂದ್ರಿಯಗಳ ನಿಗ್ರಹ ತುಂಬ ಸುಲಭನಾಗಿ ಆಗುತ್ತೆ. ಮತ್ತು ಭಗವಂತನ ಭಕ್ತಿನೂ ಕೂಡ ಜೊತೆಯಲ್ಲೇ ಅದು ಜಾಗೃತ ಆಗುತ್ತೆ. ಸೊ ಶುಕದೇವ ಗೋಸ್ವಾಮಿಗಳು ಈ ಇಂದ್ರಿಯ ತೃಪ್ತಿನ ಕಡಿಮೆ ಮಾಡೋದಕ್ಕೋಸ್ಕರ ಇದನ್ನ ಆಲ್ಟರ್ನೇಟಿವ್ಸ್ನ ಸಜೆಸ್ಟ್ ಮಾಡಿರ್ತಾರೆ. ಅದನ್ನ ಶ್ರೀಮದ್ ಭಾಗವತ 2ನೇ ಸ್ಕಂದದಲ್ಲಿ ಹೇಳ್ತಾರೆ, ಈ ಕಾರಣಕ್ಕಾಗಿ ಜಾಗೃತನಾದ ವ್ಯಕ್ತಿಯು ಈ ನಾಮಾತ್ಮಕ ಜಗತ್ತಿನಲ್ಲಿ ಬದುಕಿನ ಕನಿಷ್ಠ ಅಗತ್ಯಗಳಿಗೆ ಮಾತ್ರ ಪ್ರಯತ್ನ ಮಾಡಬೇಕು. ಆತನು ಪ್ರಜ್ಞಾವಂತಿಕೆಯಿಂದ ನೆಲೆಸಬೇಕು. ಅನಗತ್ಯ ವಸ್ತುಗಳಿಗಾಗಿ ಮಾಡುವ ಎಲ್ಲ ಪ್ರಯತ್ನಗಳು ಕೇವಲ ನಿಷ್ಪ್ರಯೋಜಕ, ಕಠಿಣ ಶ್ರಮವೆಂಬುದನ್ನು ಕಾರ್ಯಗತಗೊಳಿಸಲು ಸಮರ್ಥನಾಗಿ ಎಂದೂ ಅಂತಹ ಪ್ರಯತ್ನವನ್ನು ಮಾಡಬಾರದು. ಸೊ ಶುಕದೇವ ಗೋಸ್ವಾಮಿಗಳು ಹೇಳ್ತಾರೆ, ಮಲಗಲು ವಿಸ್ತಾರವಾದ ನೆಲವಿರಬೇಕಾದ್ರೆ ಹಾಸಿಗೆ ಮಂಚಗಳ ಅವಶ್ಯಕತೆ ಏನಿದೆ? ತನ್ನ ತೋಳುಗಳನ್ನೇ ಬಳಸಲು ಸಾಧ್ಯವಿರುವವನಿಗೆ ತಲದಿಂಬಿನ ಅವಶ್ಯಕತೆ ಏನಿದೆ? ತನ್ನ ಬೊಗಸೆಯನ್ನೇ ಬಳಸಬಹುದಾದವನಿಗೆ ನಾನಾ ಥರನಾದ ಪಾತ್ರೆಗಳ ಅವಶ್ಯಕತೆ ಏನಿದೆ? ಸೊ ಧಾರಾಳವಾದ ದಿಗಾವರಣ ಅಥವಾ ಮರದ ತೋಟೆಗಳಿಗಿರುವಾಗ ಬಟ್ಟೆ ಬರಗಳ ಅವಶ್ಯಕತೆ ಏನಿದೆ? ಸೊ ದಾರಿಯಲ್ಲಿ ಚಿಂದಿ ಬಟ್ಟೆಗಳು ಬಿದ್ದಿಲ್ಲವೇನು? ಸೊ ಇತರರ ಪೋಷಣೆಗಾಗಿ ಇರುವ ಮರಗಳು ಇನ್ನು ಮುಂದೆ ಫಲದ ಭಿಕ್ಷೆ ಕೊಡುತ್ತಿಲ್ಲವೇನು? ನದಿಗಳೆಲ್ಲ ಒಣಗಿ ಹೋಗಿ ಮುಂದೆ ಬಾಯಾರಿದವನಿಗೆ ನೀರು ಸಿಗದಂತಾಯಿತೇನು? ಬೆಟ್ಟಗಳ ಗವಿಗಳು ಈಗ ಮುಚ್ಚಿವೆಯೇನು? ಅಥವಾ ಇವಕ್ಕೆಲ್ಲ ಮಿಗಲಾಗಿ ಸರ್ವಶಕ್ತ ಭಗವಂತನು ಸಂಪೂರ್ಣ ಶರಣಾಗತನಾದವನು ಇನ್ನೂ ರಕ್ಷಿಸುತ್ತಿಲ್ಲವೇನು? ಸೊ ಅಂದ ಮೇಲೆ ವಿದ್ವಾಂಸರಾದ ಋಷಿಗಳು ಸಂಪತ್ತಿನಿಂದ ಸೊಕ್ಕಿದವರನ್ನು ಯಾತಕ್ಕಾಗಿ ಮುಖಸ್ತುತಿ ಮಾಡುವರು? ಸೊ ಇಲ್ಲಿ ಅವರು ಸಿಂಪಲ್ ಲಿವಿಂಗ್ ಮತ್ತು ಹೈ ಥಿಂಕಿಂಗ್ ಇದ್ರ ಬಗ್ಗೆ ಸೊ ಇಲ್ಲಿ ಶುಕದೇವ ಗೋಸ್ವಾಮಿಗಳು ಹೇಳ್ತಾ ಇದ್ದಾರೆ. ನಮ್ಮ ಜೀವನದ ಅಗತ್ಯಗಳನ್ನ ಕಡಿಮೆ ಮಾಡಬೇಕು. ಸೊ ನಾವು ಯಾವಾಗ ನಮ್ಮ ಜೀವನದಲ್ಲಿ ಅಗತ್ಯಗಳನ್ನ ಹೆಚ್ಚಿಗೆ ಮಾಡ್ತಾ ಹೋಗ್ತೀವಿ, ನಾವು ಅದಕ್ಕೋಸ್ಕರ ನಾವು ಜಾಸ್ತಿ ಕೆಲಸ ಮಾಡಬೇಕಾಗುತ್ತೆ, ಅದನ್ನು ಸಮಯ ಕೊಡಬೇಕಾಗುತ್ತೆ. ಸೊ ನಮ್ಮ ಈ ಮನುಷ್ಯ ಜನ್ಮದ ಈ ಸಮಯ ತುಂಬಾ ಮುಖ್ಯವಾದಂಥದ್ದು. ಅದನ್ನು ಚಾಣಕ್ಯ ಪಂಡಿತರು ಹೇಳ್ತಾರೆ, 1 ನಿಮಿಷ ಯಾರಾದರೂ ಅದನ್ನು ವೇಸ್ಟಾಗಿ ಹರಣ ಮಾಡಿದರೆ ಅದನ್ನು ಲಕ್ಷಾಂತರ ಈ ಸುವರ್ಣ ಕಾಯಿನ್ಗಳು, ಗೋಲ್ಡ್ ಕಾಯಿನ್ಸ್ ಕೊಟ್ಟರೂ ಕೂಡ ಅದನ್ನ ಪಡ್ಕೊಳ್ಳೋದಕ್ಕಾಗೋದಿಲ್ಲ. ನಾವು ಈ ಮನುಷ್ಯ ಜನ್ಮ ಅನ್ನೋದು ಹಲವಾರು ಜನ್ಮಗಳ ನಂತರ ನಮಗೆ ಈ ದೊರಕಿದೆ. ಇಂಥ ಮನುಷ್ಯ ಜನ್ಮ ಸಿಕ್ಕಿದಾಗ ಈ ಜನ್ಮವನ್ನು ನಾವು ನಮ್ಮ ಸಮಯನ ಸಾಕಷ್ಟು ಭಗವಂತನ ಸೇವೆಗೆ ತೊಡಗಿಸಿ ತಮ್ಮ ಯಾವ ಅಗತ್ಯಗಳಿರುತ್ತೆ ಈ ಅಗತ್ಯಗಳನ್ನ ಕಡಿಮೆ ಮಾಡಿದರೆ ನಾವು ಮುಂದೆ ಭಗವಂತನ ಧಾಮಕ್ಕೆ ಹೋಗೋದಕ್ಕೆ ಸುಲಭನಾಗುತ್ತೆ. ನಾವು ಎಲ್ಲ ಕಷ್ಟಗಳಿಂದ, ಜನ್ಮ, ಮೃತ್ಯು, ಜರ, ವ್ಯಾಧಿ, ಇದು ನಮ್ಮ ನಿಜವಾದ ಸಮಸ್ಯೆಗಳು. ಸೊ ಈ ಎಲ್ಲ ಸಮಸ್ಯೆಗಳಿಂದ ನಾವು ಬಿಡುಗಡೆ ಹೊಂದೋದಕ್ಕೆ ಸುಲಭನಾಗುತ್ತೆ. ಸೊ ಇದನ್ನೇ ಭಕ್ತಿ ರಸಾಮೃತ ಸಿಂಧುನಲ್ಲಿ ರೂಪ ಗೋಸ್ವಾಮಿಗಳು ಹೇಳ್ತಾರೆ. ಸೊ ನಮ್ಮ ಇಂದ್ರಿಯಗಳ ಒಡೆಯನಾದಂಥ ಋಷಿಕೇಶನಲ್ಲಿ ನಾವು ಸೇವೆ ಮಾಡಬೇಕು ಅಂತಂದ್ಬಿಟ್ಟು. ಸರ್ವೋಪಾಧಿ ವಿನಿರ್ಮುಕ್ತಂ ತತ್ಪರತ್ವೇನ ನಿರ್ಮಲಂ ಋಷಿಕೇಶ ಸೇವನಂ ಭಕ್ತಿ ರುಚ್ಯತೆ. ಭಕ್ತಿ ಅಥವಾ ಭಕ್ತಿ ಸೇವೆ ಎಂದರೆ ನಮ್ಮ ಎಲ್ಲ ಇಂದ್ರಿಯಗಳನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸಿಕೊಳ್ಳುವುದು. ದೇವೋತ್ತಮ ಪರಮಪುರುಷ ಎಲ್ಲ ಇಂದ್ರಿಯಗಳ ಒಡೆಯ. ಆತ್ಮವು ಪರಮಾತ್ಮನಿಗೆ ಸೇವೆ ಸಲ್ಲಿಸಿದಾಗ 2 ಅಡ್ಡ ಪರಿಣಾಮಗಳು ಉಂಟಾಗುತ್ತವೆ. ಒಂದು, ಒಬ್ಬ ವ್ಯಕ್ತಿಯು ಎಲ್ಲ ಭೌತಿಕ ಹುದ್ದೆಗಳಿಂದ ಮುಕ್ತನಾಗುತ್ತಾನೆ ಮತ್ತು ಭಗವಂತನ ಸೇವೆಯಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಅವನ ಇಂದ್ರಿಯಗಳು ಶುದ್ಧ ಆಗುತ್ತೆ. ಸೊ ನಾವು ಯಾವಾಗ ನಮ್ಮ ಇಂದ್ರಿಯಗಳನ್ನು ಭಗವಂತನ ಸೇವೆಗೆ ತೊಡಗಿಸ್ತೀವಿ, ಆಗ
ನಮ್ಮ ಇಂದ್ರಿಯಗಳು ಒಂದು ಶುದ್ಧ ಆಗುತ್ತೆ, ನಾವು ಎಲ್ಲ ಈ ಮೆಟೀರಿಯಲ್ ಡೆಸಿಗ್ನೇಷನಿಂದ ನಾವು ಫ್ರೀ ಆಗ್ತೀವಿ. ಸೊ ಭಕ್ತರಿಗೆ ಇಂದ್ರಿಯ ನಿಗ್ರಹ ತುಂಬಾ ಸುಲಭ. ಏನಕ್ಕೆ ಅಂತಂದರೆ ಅವರು ಭಕ್ತರು ಭಗವಂತನಿಗೆ ಎಲ್ಲ ತನ್ನ ಇಂದ್ರಿಯಗಳನ್ನು ತೊಡಗಿಸ್ತಾರೆ, ಅವರಿಗೆ ಒಂದು ಪಾಸಿಟಿವ್ ಎಂಗೇಜ್ಮೆಂಟ್ ಇರುತ್ತೆ. ಆದರೆ ನಿರಾಕಾರವಾದಿಗಳಿಗೆ ಇದು ಅಷ್ಟು ಸುಲಭ ಅಲ್ಲ. ಸೊ ಫಾರ್ ಎಕ್ಸಾಂಪಲ್, ನಾವೇನಾದರೂ ಆಹಾರಗಳನ್ನು ಭಕ್ಷ್ಯ ಭೋಜನಗಳನ್ನೆಲ್ಲ ಮಾಡಿದರೆ ಅದು ಭಗವಂತನಿಗೋಸ್ಕರ ಅದು ಭಗವಂತನ ಅರ್ಪಿಸ್ತೀವಿ, ಭಗವಂತನ ತಿಂತಾನೆ ಅಂತ ನಮಗೆ ಗೊತ್ತು. ಆಗ ಭಗವಂತನ ತಿಂದು ಉಳಿದಂಥ ಪ್ರಸಾದವನ್ನು ನಾವು ಸ್ವೀಕರಿಸೋದ್ರಿಂದ, ಈ ಪ್ರಸಾದ ಸ್ವೀಕರಿಸೋದ್ರಿಂದ ಆಟೋಮೆಟಿಕಲಿ ನಮಗೆ ಆ ನಾಲಿಗೆಯ ನಿಯಂತ್ರಣ ಆಗುತ್ತೆ. ಆದರೆ ನಿರಾಕಾರವಾದಿಗಳಿಗೆ ಈ ರೀತಿ ಅಷ್ಟು ಸುಲಭ ಅಲ್ಲ. ಅವರು ಭಗವಂತ ಇದನ್ನು ಭಕ್ಷ್ಯ ಭೋಜನಗಳನ್ನ ತಿಂತಾನೆ ಅನ್ನೋದ್ರ ಬಗ್ಗೆ ನಂಬಿಕೆ ಇಲ್ಲ. ಅವರು ತನ್ನ ನಾಲಿಗೆನ ಅದನ್ನು ಹಾಗೇ ಭಗವಂತನ ಸೇವೆಗೆ ತೊಡಗಿಸದೇನೆ ಹಾಗೆ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಇದು ತುಂಬಾ ಕಠಿಣ. ಸೊ ಇದನ್ನೇ ಭಗವದ್ಗೀತೆಯ 12ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾರೆ, ಈ ಭಕ್ತಿ ಮಾರ್ಗ ಅನ್ನೋದು ತುಂಬ ಸುಲಭನಾಗಿ ಭಗವಂತನ ಧಾಮಕ್ಕೆ ಪ್ರವೇಶ ಮಾಡೋದು. ಆದರೆ ಯಾರು ಈ ನಿರಾಕಾರ ಮಾರ್ಗನ ಸ್ವೀಕಾರ ಮಾಡ್ತಾರೆ ಅವ್ರಿಗೆ ಆ ಮಾರ್ಗದಲ್ಲಿಯೇ ತುಂಬ ಹಲವಾರು ಕಠಿಣ ಪರಿಶ್ರಮಗಳನ್ನ ಅನುಭವಿಸ್ಬೇಕಾಗುತ್ತೆ. ಸೊ ಆದರೆ ತನ್ನ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಆ ನಿರಾಕಾರ ಮಾರ್ಗದಲ್ಲಿ ಹೋಗುವಂಥದ್ದು ಅಷ್ಟು ಸುಲಭ ಆಗಿರೋದಿಲ್ಲ. ಮುಂದುವರೆದು ಇಲ್ಲಿ ಇಂದಿನ ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಹಂಸ ಪಕ್ಷಿಗಳು ಹಾಲನ್ನು ಮತ್ತು ನೀರನ್ನು ಬೆರೆಸಿಕೊಟ್ಟಾಗ ಆ ಹಂಸ ಪಕ್ಷಿಗಳು ಹಾಲನ್ನು ಮಾತ್ರ ಅದು ಸ್ವೀಕರಿಸ್ತವೆ, ಆ ನೀರನ್ನು ಬಿಟ್ಬಿಡ್ತವೆ. ಅದೇ ರೀತಿ ಪರಮಹಂಸರು ಅಂತಂದರೆ ಅವರು ಈ ಪ್ರಪಂಚದಲ್ಲಿ ಮಾಯೆ ಮತ್ತು ಭಗವಂತನ ಸೇವೆ ಎರಡೂ ಇದ್ದರೂ ಕೂಡ ಅವರು ಭಗವಂತನ ಸೇವೆಯನ್ನು ಮಾತ್ರ ಸ್ವೀಕರಿಸ್ತಾರೆ, ಆ ಮಾಯೆಯನ್ನು ತಿರಸ್ಕರಿಸ್ತಾರೆ. ಅದೇ ರೀತಿ ಯಾರು ಮಾಯೆಯ ಸೇವೆಯ ಬದಲು ಭಗವಂತನ ಸೇವೆಯನ್ನು ಆರಿಸಿಕೊಳ್ಳುತ್ತಾರೋ ಅವರನ್ನು ಪರಮಹಂಸರೆಂದು ಕರೆಯಲಾಗಿದೆ. ಆ ಪರಮಹಂಸರಿಗೆ ಆಟೋಮೆಟಿಕ್ ಅದು ಕೃಷ್ಣನ ಸೇವೆಯಲ್ಲಿ ತೊಡಗಿರೋದ್ರಿಂದ ಅವರಲ್ಲಿ ಹಲವಾರು ಒಳ್ಳೆಯ ಗುಣಗಳು ಡೆವಲಪ್ ಆಗುತ್ತೆ. ಅದರಲ್ಲಿ ಕೆಲವೊಂದು ಇಲ್ಲಿ ಶ್ರೀಲ ಪ್ರಭುಪಾದರು ಲಿಸ್ಟ್ ಮಾಡ್ತಾರೆ. ಅಹಂಕಾರ ಶೂನ್ಯತೆ, ದರ್ಪ ಮುಖ್ಯತೆ, ಅಹಿಂಸೆ, ಸೈರಣೆ, ಸರಳತೆ, ಗೌರವಪೂರ್ಣತೆ, ಪೂಜ್ಯತೆ, ಭಕ್ತಿ ಮತ್ತು ಪ್ರಾಮಾಣಿಕತೆ. ಈ ರೀತಿ ಎಲ್ಲ ಸದ್ಗುಣಗಳು ಯಾರು ಭಗವಂತನ ಸೇವೆಯಲ್ಲಿ ತೊಡಗಿರ್ತಾರೆ ಅವರಲ್ಲಿ ಸಹಜವಾಗಿಯೇ ಅದು ಜಾಗೃತವಾಗುತ್ತೆ. ಸೊ ಇಲ್ಲಿ ವೆರಿ ಇಂಟ್ರೆಸ್ಟಿಂಗಾಗಿ ನೋಡಬೇಕು ಅಂತಂದರೆ ಅಹಿಂಸೆ ಅಂದರೆ ಏನು ಅಂತಂದರೆ, ಪ್ರಭುಪಾದರು ಹೇಳ್ತಾರೆ ಅಹಿಂಸೆ ಅಂತಂದರೆ ಅದು ಅಸೂಯೆಯಿಂದ ಮುಕ್ತರಾಗುವಂಥದ್ದು. ಸೊ ನಾವು ನಮ್ಮಲ್ಲಿ ಸಹಜವಾಗಿ ನಮ್ಮ ಬೇರೆ ಜೀವಿಗಳಲ್ಲಿ ಈ ಅಸೂಯೆ ಇರುತ್ತೆ. ಈ ಅಸೂಯೆಯಿಂದಲೇ ನಾವು ಬೇರೆ ಪ್ರಾಣಿಗಳನ್ನ ನಾವು ಹಿಂಸೆ ಮಾಡ್ತೀವಿ ಅಥವಾ ಬೇರೆ ಜನಗಳನ್ನ ತೊಂದರೆ ಕೊಡ್ತೀವಿ. ಇದು ಸೂಕ್ಷ್ಮವಾಗಿ ನೋಡಿದರೆ ಅದು ಅಸೂಯೆ ಅಂತಂದರೆ ಇದು ಅಹಿಂಸೆ ಅಂತಂದ್ಬಿಟ್ಟು. ನಮಗೇನಾದರೂ ಒಂದು ಕ್ಲಾಸ್ ರೂಮ್ನಲ್ಲಿ ಯಾರಾದರೂ ಒಬ್ಬರು ಫಸ್ಟ್ ರ್ಯಾಂಕ್ ಏನಾದರೂ ಬಂದರು ಅಂತಂದರೆ ಉಳಿದಂಥ ವಿದ್ಯಾರ್ಥಿಗಳಿಗೆ ಆ ಫಸ್ಟ್ ರ್ಯಾಂಕ್ ಬರ್ದಿರೋಂಥ ವಿದ್ಯಾರ್ಥಿ ಮೇಲೆ ಅಸೂಯೆ ಬರುತ್ತೆ. ಸೊ ಅಸೂಯೆ ಯಾವಾಗ ಬರುತ್ತೆ ಅಂತಂದರೆ ನಮ್ಮಲ್ಲಿ ನಾವು ಇನ್ನೊಬ್ಬರನ್ನ ನಮಗಿಂತ ಅವರು ಮೇಲಿದ್ದಾರೆ, ಅವರಿಗೆ ತುಂಬ ನಮಗಿಂತ ಜಾಸ್ತಿ ಗೌರವ ಸಿಗ್ತಾ ಇದೆ ಅಥವಾ ನಮಗಿಂತ ಹೆಚ್ಚು ಅವ್ರಿಗೆ ಸೌಕರ್ಯಗಳಿದೆ ಅಂತ ನೋಡಿದಾಗ ನಮ್ಮಲ್ಲಿ ಅಸೂಯೆ ಬರುತ್ತೆ. ಅದೇ ರೀತಿ ನಮ್ಮಲ್ಲಿ ಯಾರಾದರೂ ಒಬ್ಬರು ಇನ್ನೂ ನಮಗಿಂತ ಕೆಳಗಡೆ ಇದ್ದಾರೆ, ನಮಗೆ ಅವ್ರಿಗಿಂತ ಜಾಸ್ತಿ ಅರ್ಹತೆಗಳಿದೆ ಅಂತಂದಾಗ ನಮ್ಮಲ್ಲಿ ಗರ್ವ ಬರುತ್ತೆ. ಈ ಗರ್ವ ಮತ್ತು ಅಸೂಯೆ ಇದೆರಡೂ ಭಗವಂತನ ಧಾಮಕ್ಕೆ ಮರಳಿ ಹೋಗೋದಕ್ಕೆ ಇದು ಅಡ್ಡಪಡಿಸ್ತವೆ. ಸೊ ನಿಜವಾಗ್ಲಿ ಭಕ್ತರಾದರೂ ಈ ಅಹಿಂಸೆ ಅಂದರೆ ಈ ಅಸೂಯೆಯಿಂದ ಬಿಡುಗಡೆ ಹೊಂದಬೇಕು.
ಸೊ ನಾವು ಫಾರ್ ಎಕ್ಸಾಂಪಲ್ ನಾವೇನಾದರೂ ಒಂದು ಟ್ರೈನ್ಗೆ ಹೋಗ್ತಾ ಇದ್ದೀವಿ ಅಂತಂದರೆ, ನಾವು ಟ್ರೈನಲ್ಲಿ ಆಲ್ರೆಡಿ ಬುಕ್ ಮಾಡಿರ್ತೀವಿ, ಟಿಕೆಟ್ ಎಲ್ಲ ಬುಕ್ ಆಗಿರುತ್ತೆ. ಅಲ್ಲಿ ನಮ್ಮ ಜೊತೆಲಿ ಯಾರೋ ಇನ್ನೊಬ್ಬರು ಬರ್ತಾ ಇರ್ತಾರೆ, ಅವರು ಫಾಸ್ಟಾಗಿ ಹೋಗ್ತಾ ಇರ್ತಾರೆ. ಅವರು ಫಾಸ್ಟಾಗಿ ಹೋಗ್ತಾ ಇದ್ದಾರೆ, ಅವ್ರು ನನ್ನ ಸೀಟೆಲ್ಲ ಪಡ್ಕೊಂಬಿಡ್ತಾರೆ ಅನ್ನೋ ಥರ ನಾವು ಅವ್ರ ಬಗ್ಗೆ ಅಸೂಯೆ ಪಡ್ತೀವಿ. ಅದ್ರ ಬದಲು ನಾವು ಅವರು ಫಾಸ್ಟಾಗಿ ಹೋಗ್ತಾ ಇದ್ದಾರೆ, ನನಗೂ ಒಂದು ಸ್ವಲ್ಪ ಹೆಲ್ಪ್ ಮಾಡಿ, ನಾನು ಕೂಡ ನಿಮ್ಮ ಜೊತೆಯಲ್ಲಿ ಬರ್ತೀನಿ, ನನ್ನೊಂದು ಸ್ವಲ್ಪ ಜಾಸ್ತಿ ಲಗೇಜ್ ಇದೆ, ನೀವೊಂದು ಸ್ವಲ್ಪ ತಗೊಳ್ಳಿ ಅಂತಂದ್ಬಿಟ್ಟಂದರೆ ಅವರು ನಮ್ಮ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾರೆ. ನಾವು ಬೇಗ ಆ ಟ್ರೈನಲ್ಲಿ ತಲುಪೋದಕ್ಕೆ ಈಸಿ ಆಗುತ್ತೆ. ಅದೇ ರೀತಿ ನಮಗೆ ನಿರ್ದಿಷ್ಟವಾದಂಥ ಒಂದು ಸ್ಥಾನ ಇದೆ ನಮ್ಮಲ್ಲಿ ಆಧ್ಯಾತ್ಮಿಕ ಪ್ರಪಂಚದಲ್ಲಿ. ಭಗವಂತನ ಸೇವೆ ಮಾಡೋದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಕೂಡ ಒಂದು ನಿರ್ದಿಷ್ಟವಾದಂತಹ ಸ್ಥಾನ ಇದೆ. ಸೊ ನಾವು ಬೇರೆ ಯಾರೊಬ್ಬರ ಬಗ್ಗೆನೂ ಅಸೂಯೆ ಪಡೋವಂಥ ಅವಶ್ಯಕತೆ ಇಲ್ಲ. ನಾವು ಇನ್ನೊಬ್ಬ ಭಕ್ತರೇನಾದರೂ ಅವರು ಚೆನ್ನಾಗಿ ಭಗವಂತನ ಸೇವೆ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಜಪ ಮಾಡ್ತಾ ಇದ್ದಾರೆ, ಅವರು ಶ್ರೀಲ ಪ್ರಭುಪಾದರ ಪುಸ್ತಕಗಳನ್ನ ಓದ್ತಾ ಇದ್ದಾನೆ, ಅದರಿಂದ ನಮಗೆ ತುಂಬ ಸಂತೋಷ ಆಗಬೇಕು, ಅದರಿಂದ ನಾವು ಅಸೂಯೆ ಪಡಬಾರ್ದು. ಸೊ ಆ ರೀತಿ ಅವರನ್ನು ನೋಡಿ ನಾವು ಅದನ್ನ ಎನ್ಕರೇಜ್ ಮಾಡಬೇಕು. ಸೊ ಈ ಅಸೂಯೆ ಅನ್ನೋದು ಈ ಮೆಟೀರಿಯಲ್ ವರ್ಲ್ಡ್, ಈ ಭೌತಿಕ ಜಗತ್ತಿನಲ್ಲಿರೋಂಥ ಗುಣ ಇದು. ಆದರೆ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಈ ಅಸೂಯೆ ಇಲ್ಲದಿಲ್ಲ. ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಯಾರು ಇನ್ನೊಬ್ಬರು ಭಗವಂತನ ಸೇವೆ ಜಾಸ್ತಿ ಮಾಡಿದರೆ, ಅವರು ತುಂಬ ಚೆನ್ನಾಗಿ ಮಾಡಿದರೆ ಅವ್ರಿಗೆ ತುಂಬ ಸಂತೋಷ ಆಗಿ ಅವರು ಅದರಿಂದ ಉತ್ತೇಜನ ಪಡ್ಕೊತಾರೆ. ನಾನು ಕೂಡ ಇನ್ನೂ ಚೆನ್ನಾಗಿ ಭಗವಂತನ ಸೇವೆ ಮಾಡಬೇಕು ಅಂತಂದ್ಬಿಟ್ಟು ಅವರು ಯೋಚನೆ ಮಾಡ್ತಾರೆ. ಸೊ ಈ ರೀತಿ ನಾವು ಈ ಆಧ್ಯಾತ್ಮಿಕ ಪ್ರಗತಿಗೆ ತೊಡಗಾಗಿರೋಂತಹ ಈ ಅಸೂಯೆ ಮತ್ತು ಗರ್ವದಿಂದ ನಾವು ಬಿಡುಗಡೆ ಹೊಂದಬೇಕು. ಮತ್ತು ಮುಂದೆ ಇನ್ನೊಂದು ಗುಣ ಹೇಳಿದೆ, ಅದು ವೈರಾಗ್ಯ. ವೈರಾಗ್ಯ ಅಂತಂದರೆ ಅದನ್ನು ಎಲ್ಲವನ್ನೂ ಬಿಟ್ಟು ಬಿಡೋ ಅಂಥದ್ದಲ್ಲ, ಎಲ್ಲವನ್ನೂ ಭಗವಂತನಿಗೆ ಸೇರಿರೋಂಥದ್ದು. ನಾವು ಬಿಡೋಂಥದ್ದೇನಿದೆ ಪ್ರತಿಯೊಂದು ಭಗವಂತನೇ ಕೊಟ್ಟಿರೋದೇ ನಮಗೆ, ಅದನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸೋಂಥದ್ದು ಅದು ನಿಜವಾದ ವೈರಾಗ್ಯ. ಅದನ್ನೇ ನಮ್ಮ ಗೋಸ್ವಾಮಿಗಳೆಲ್ಲ ಹೇಳಿರೋದು ಯುಕ್ತ ವೈರಾಗ್ಯ. ಅಂದರೆ ಏನು ಭಗವಂತ ಕೊಟ್ಟಿದ್ದಾರೆ, ಭಗವಂತ ಸೃಷ್ಟಿ ಮಾಡಿದ್ದಾರೆ, ಅದನ್ನು ಭಗವಂತನ ಸೇವೆಗೆ ಮತ್ತೆ ತೊಡಗಿಸುವಂತಂದ್ಬಿಟ್ಟು. ಸೊ ಇಲ್ಲಿ ನಾವು ಒಂದು ಭಾಗವತದಲ್ಲಿ ಇನ್ನೊಂದು ಉದಾಹರಣೆ ಬರುತ್ತೆ. ಪ್ರಿಯವೃತ್ತ ಮಹಾರಾಜ ಅವರು ಆ್ಯಕ್ಚುಲಿ ಅವ್ರಿಗೆ ನಾರದ ಮುನಿಗಳು ಆ ತ್ಯಾಗ ಜೀವನವನ್ನು ಮಾಡೋದಕ್ಕೆ ಎಲ್ಲ ಉಪದೇಶ ಮಾಡ್ತಾ ಇರ್ತಾರೆ. ಅವರು ಗಂಧಮಾದನ ಪರ್ವತಕ್ಕೆ ಹೋಗಿ ಅಲ್ಲಿ ಎಲ್ಲ ತಪಸ್ಸು ಇದರಲ್ಲಿ ತೊಡಗಿರ್ತಾರೆ. ಅಂಥ ಸಮಯದಲ್ಲಿ ಬ್ರಹ್ಮರು ಬರ್ತಾರೆ. ಬ್ರಹ್ಮ ಬಂದು ಅವ್ರಿಗೆ ಹೇಳ್ತಾರೆ, ನೀನು ಇಲ್ಲಿ ರಾಜ್ಯಭಾರ ಮಾಡಬೇಕು, ನಿನ್ನ ಕರ್ತವ್ಯ ಅಂತಂದ್ಬಿಟ್ಟು. ಆಗ ಅವರು ತಮ್ಮ ತ್ಯಾಗ ಜೀವನದಲ್ಲಿದ್ದರೂ ಕೂಡ ಅವರು ತುಂಬ ಸುಲಭನಾಗಿ ಅವರು ಬ್ರಹ್ಮನ ಮಾತಿಗೆ ಬೆಲೆ ಕೊಟ್ಟು ಮತ್ತೆ ರಾಜ್ಯಭಾರ ಮಾಡೋದಕ್ಕೆ ವಾಪಸ್ ಬರ್ತಾರೆ. ಸೊ ಇಲ್ಲಿ ಮುಖ್ಯವಾದಂಥ ವಿಚಾರ ಅಂತಂದರೆ ಭಗವಂತನ ಸೇವೆ. ವೆದರ್ ನಾವು ತ್ಯಾಗ ಜೀವನದಲ್ಲಿರ್ಬೋದು ಅಥವಾ ಭೋಗ ಜೀವನದಲ್ಲಿ ಎಲ್ಲಾದರೂ ಕೂಡ ಇರಲಿ, ಅಲ್ಲಿ ಭಗವಂತನ ಸೇವೆಗೆ ನಾವು ಮುಖ್ಯ ಪ್ರಾಧಾನ್ಯತೆಯನ್ನು ಕೊಡಬೇಕು. ಸೊ ನಾವು ಇಂದಿನ ಶ್ಲೋಕನ ಶ್ರೀಲ ಪ್ರಭುಪಾದರ ಜೀವನಕ್ಕೆ ಏನಾದರೂ ಹೋಲಿಸಿದ್ರೆ ಅಲ್ಲಿ ನೋಡ್ಬೋದು. ನಾವು ಶ್ರೀಲ ಪ್ರಭುಪಾದರು ತಮ್ಮ ಇಳಿ ವಯಸ್ಸಿನಲ್ಲಿ 69ನೇ ವಯಸ್ಸಿನಲ್ಲಿ ತುಂಬ ಚೆನ್ನಾಗಿ ಒಳ್ಳೆ ಪ್ರದೇಶದಲ್ಲಿ ಸಿಚುಯೇಟ್ ಆಗಿದ್ದರು. ವೃಂದಾವನದಲ್ಲಿದ್ದರು. ನಾವೆಲ್ಲರೂ ವೃಂದಾವನಕ್ಕೆ ಹೋಗಬೇಕು ಅಂತ ಬಯಸ್ತೀವಿ. ಅವರು ಆಲ್ರೆಡಿ ವೃಂದಾವನದಲ್ಲಿದ್ದರು. ಅಲ್ಲಿ ರಾಧಾ ದಾಮೋದರ ದೇವಸ್ಥಾನದಲ್ಲಿ ಅವರು ತನ್ನ ಜಪ ಭಾಗವತ ಪುಸ್ತಕ ಬರೆಯೋದ್ರ ಮೂಲಕ ಆಲ್ರೆಡಿ ತುಂಬ ಸಂತೋಷವಾಗಿದ್ದರು. ಆದರೆ ಅವರು ಗುರುಗಳ ಆದೇಶ ಪಾಲನೆ ಮಾಡಬೇಕು ಅಂತಂದ್ಬಿಟ್ಟು ತಮ್ಮ ಎಲ್ಲ ಗೌರವ ಸೌಕರ್ಯ ಎಲ್ಲಗಳನ್ನು ತೊರೆದು ಆ ಜಲದೂತ ಹಡಗಿನ ಜೊತೆಯಲ್ಲಿ ಅವರು ಅಮೇರಿಕಕ್ಕೆ ಪ್ರಯಾಣ ಪಡಿಸ್ತಾರೆ. ಆ್ಯಕ್ಚುಲಿ ಅವರು ಅಮೇರಿಕಕ್ಕೆ ಹೋಗಬೇಕು ಅಂತಂದರೆ ಅವ್ರ ಜೊತೆಯಲ್ಲಿ ಯಾರೂ ಕೂಡ ಸೇವೆ ಮಾಡೋದಕ್ಕೂ ಕೂಡ ಇರಲಿಲ್ಲ. ಅವ್ರಿಗೆ ಅಷ್ಟು ವಯಸ್ಸಾಗಿದ್ದರೂ ಕೂಡ ಒಬ್ಬರು ಅಸಿಸ್ಟೆಂಟ್ನೂ ಕರ್ಕೊಂಡು ಹೋಗಲಿಲ್ಲ. ಅದ್ರ ಜೊತೆಲೇ ಹಲವಾರು ಪುಸ್ತಕಗಳನ್ನ ತಗೊಂಡು ಹಣ ಇಲ್ಲದೇ ಜಸ್ಟ್ 40 ರೂಪಾಯಿ, ಅದನ್ನು ಅಮೇರಿಕಕ್ಕೆ ಹೋದರೆ ಅದನ್ನು ರೂಪಾಯಿಯಲ್ಲಿ ಯೂಸ್ ಆಗೋದಿಲ್ಲ. ಅದನ್ನು
ಭಗವಂತನ ಮೇಲೆ ನಂಬಿಕೆ ಇಟ್ಟು, ಅವರ ಗುರುಗಳ ಆದೇಶದ ಮೇಲೆ ನಂಬಿಕೆ ಇಟ್ಟು ತಮ್ಮ ಜೀವನವನ್ನು ಅಲ್ಲಿ ಎಲ್ಲರ ಒಳ್ಳೆಯದಕ್ಕೋಸ್ಕರ ಅವರು ಅಮೆರಿಕಕ್ಕೆ ಹೋಗ್ತಾರೆ. ಸೊ ಇದು ಸಹಸೈವ ಅನ್ನೋಂಥ ಪದದ ನಿಜವಾದ ಉದಾಹರಣೆ ಇದು. ಆ ಸಮುದ್ರ ಯಾನ ಮಾಡಬೇಕಾದ್ರೆ ಆ ಜಲದೂತ ಹಡಗಿನಲ್ಲಿ 2 ಬಾರಿ ಹೃದಯಾಘಾತ ಆಗುತ್ತೆ. ಆದರೂ ಕೂಡ ಅದನ್ನು ಲೆಕ್ಕಿಸದೆ ಅದು ಕೃಷ್ಣ ನನ್ನನ್ನು ಇಲ್ಲಿಗೆ ಈ ಜಗತ್ತಿಗೆ ಕರೆ ತರ್ತಾ ಇದ್ದಾನೆ ಅಂತಂದರೆ ಅವನದೇನೋ ಒಂದು ಪ್ಲ್ಯಾನ್ ಇರುತ್ತೆ ಅಂತಂದ್ಬಿಟ್ಟು ಆ ಒಂದು ಕೃಷ್ಣನಲ್ಲಿ ದೃಢವಾದ ನಂಬಿಕೆ ಇಟ್ಟು ಅವರು ಅಮೇರಿಕಕ್ಕೆ ಹೋಗ್ತಾರೆ. ಅಲ್ಲಿ ಅಮೇರಿಕಕ್ಕೆ ಹೋದಾಗೂ ಕೂಡ ಅಲ್ಲಿ ಹಲವಾರು ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ. ಅವ್ರ ಹತ್ರ ಹಣ ಇರೋದಿಲ್ಲ, ಮತ್ತು ಅಲ್ಲಿ ವಾಸ ಮಾಡೋದಕ್ಕೆ ಓನ್ಲಿ ಸ್ವಲ್ಪ ದಿನಗಳ ಕಾಲ ಮಾತ್ರ ಅವ್ರಿಗೆ ಅವಕಾಶ ಸಿಕ್ಕಿತ್ತು. ಮತ್ತು ಹೊರಗಡೆ ಸ್ವಲ್ಪ ದಿನಗಳ ಆದಮೇಲೆ ಅಲ್ಲಿ ಥಾಮ್ಸ್ಕಿನ್ ಸ್ಕ್ವೇರ್ ಪಾರ್ಕ್ ಅಲ್ಲಿ ಬರ್ತಾರೆ. ಅಲ್ಲೆಲ್ಲನೂ ಹಿಪ್ಪಿಗಳು ಇರ್ತಾರೆ. ಆ ಹಿಪ್ಪಿಗಳ ಜೊತೆಯಲ್ಲಿ ಅಲ್ಲಿ ಕೀರ್ತನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಈ ರೀತಿ ತುಂಬ ಹಲವಾರು ಕಷ್ಟಗಳು ಸಮಸ್ಯೆಗಳಿದ್ದರೂ ಕೂಡ ಆ ಎಲ್ಲವನ್ನು ಸಹಿಸ್ಕೊಂಡು ಆ ಭಗವಂತನ ಸೇವೆ ಮಾಡೋದಕ್ಕೋಸ್ಕರ ಅವರು ತಮ್ಮ ಜೀವನವನ್ನು ಮುಡುಪಾಗಿಡ್ತಾರೆ. ಸೊ ಇದು ಬೇರೆ ಜನಗಳಿಗೆ, ಹಿಪ್ಪಿಗಳು ಅಥವಾ ಅಲ್ಲಿರೋಂಥ ಅಮೇರಿಕದ ಜನಗಳಿಗೆ ತನ್ನ ಕರುಣೆಯನ್ನು ತೋರಿಸೋದಕ್ಕೋಸ್ಕರ ಪ್ರಭುಪಾದರು ಈ ರೀತಿ ಅಸೂಯೆ ಇಲ್ಲದೆ ಅವ್ರಿಗೆಲ್ಲರಿಗೂ ಕೂಡ ಹರಿನಾಮವನ್ನು ಕೊಡ್ತಾರೆ. ಸೊ ಇದೇನೇ ನಿಜವಾದ ಅಹಿಂಸೆ. ನಿಜವಾದ ಅಹಿಂಸೆ ಅಂತಂದರೆ ಎಲ್ಲರಿಗೂ ಕೂಡ ಕೃಷ್ಣ ಪ್ರಜ್ಞೆಯನ್ನು ಜಾಗೃತಿಗೊಳಿಸುವಂಥದ್ದು. ಸೊ ನಮ್ಮಲ್ಲಿ ಯಾವಾಗ ಕೃಷ್ಣನ ಬಗ್ಗೆ ಗಾಢವಾದ ಆಸಕ್ತಿ ಬರುತ್ತೆ, ಆಗ ಇಂದ್ರಿಯಗಳು ಭಗವಂತನ ಸೇವೆಯಲ್ಲಿ ತೊಡಗುತ್ತೆ. ಆಗ ನಮ್ಮ ಇಂದ್ರಿಯಗಳನ್ನ ನಿಗ್ರಹಣೆ ಮಾಡೋಂಥದ್ದು ತುಂಬ ಸುಲಭನಾಗ ಆಗುತ್ತೆ. ಸೊ ಇದೆಲ್ಲನೂ ಕೂಡ ತುಂಬ ಸುಲಭನಾಗಿ ಆಗುತ್ತೆ. ಯಾವಾಗ ಅಂತಂದರೆ ನಾವು ಆ ಪ್ರಭುಪಾದರು ಹೇಳಿರೋಂಥ ನಿಯಮಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊತೀವಿ. ಮತ್ತು ಯಾವಾಗ ನಾವು ಪ್ರತಿನಿತ್ಯ ಹರೇ ಕೃಷ್ಣ ಮಹಾಮಂತ್ರನ ನಮ್ಮ ಜೀವನದಲ್ಲಿ ಪಾಲನೆ ಮಾಡ್ತೀವಿ, ಜಪ ಮಾಡ್ತೀವಿ, ಕನಿಷ್ಠ ಬಾರಿ 16 ಬಾರಿ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಈ ರೀತಿ 16 ಮಾಲೆಗಳ ಜಪ ಮಾಡೋದ್ರಿಂದ ಸೊ ನಮ್ಮಲ್ಲಿ ಈ ರೀತಿ ಭಗವಂತನ ಬಗ್ಗೆ ಭಕ್ತಿ ತುಂಬ ಸುಲಭನಾಗಿ ಜಾಗೃತ ಆಗುತ್ತೆ. ಮತ್ತು ನಮ್ಮ ಇಂದ್ರಿಯಗಳು ಎಲ್ಲನೂ ಭಗವಂತನ ಸೇವೆಯಲ್ಲಿ ತೊಡಗಿ ಅವುಗಳ ನಿಯಂತ್ರಣ ಮಾಡೋದು ಕೂಡ ಸುಲಭ ಆಗುತ್ತೆ. ಸೊ ಇಲ್ಲಿಗೆ ಇಂದಿನ ಭಾಗವತ ಪ್ರವಚನ ಮುಕ್ತಾಯ ಮಾಡ್ತಾ ಇದ್ದೀವಿ. ಶ್ರೀಲ ಪ್ರಭುಪಾದ ಕಿ, ಶ್ರೀಮದ್ ಭಾಗವತಂ ಕಿ.